ಹಾಯ್ ಫ್ರೆಂಡ್ಸ್, ಇವತ್ತು ಬ್ಲೌಸ್ ಕಟ್ ಮಾಡೋದು ತೋರಿಸ್ತಿದ್ದೀನಿ. ನೀವು ನೋಡಿ ಕಲೀರಿ. ನೀವು ಕಟ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಗೊತ್ತಾಗ್ತದೆ. ಯಾರು ಸೈಜ್ ಇರ್ತದೋ, ನಮ್ಮ ಸೈಜ್ ಬೇಕಾದರೂ ಯಾರು ಸೈಜ್ ಬೇಕಾದರೂ ಆ ಥರ ರಟ್ಟೆ ಕಟ್ ಮಾಡಿಕೊಂಡು ನಾವು ಕಟ್ ಮಾಡ್ಬೋದು. ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಲ್ಲ, ಅದೇ ರೀತಿ ಕಟ್ ಮಾಡಿದರೆ ಕರೆಕ್ಟು ಸೈಜು ಬರ್ತದೆ. ಅದಕ್ಕೆ ನಾನು ಆ ಥರನೇ ಮಾಡ್ತಿದ್ದೀನಿ. ಇದು ಏನಂದರೆ ಕಟೋರಿ ಬ್ಲೌಸು ಕಟ್ ಮಾಡ್ತಿದ್ದೀನಿ ನೋಡಿ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ರಟ್ಟು ಕಟ್ ಮಾಡಿ ಆಮೇಲೆ ಮಾಡಿಕೊಂಡ್ರೆ ಕರೆಕ್ಟ್ ಬರುತ್ತೆ. ಈ ಥರ ಕಟೋರಿ ಬ್ಲೌಸ್ನಾಗ ಬೇರೆ ಥರ ಅಂದರೆ ಸಾದಾ ಬ್ಲೌಸ್ ಅಂದರೆ ಬೇರೆ ಕಟ್ ಮಾಡ್ಕೋಬೋದು. ಇದು ಕಟೋರಿ ಬ್ಲೌಸ್ ಕಟ್ ಮಾಡೋದು, ಅದಕ್ಕೆ ರಟ್ಟು ಕಟ್ ಮಾಡಿ ಆಮೇಲೆ ಇದು ಸೈಜ್ ನೋಡಿಕೊಂಡು ಕಟ್ ಮಾಡ್ತೀನಿ. ನೋಡಿ ಯಾವ ಥರ ಅಂತ ನೀವು ಕಲೀರಿ. ಈ ಥರ ಕಟ್ ಮಾಡಿದರೆ ಭಾಳ ಈಸಿಯಾಗಿ ಬರ್ತದೆ, ಇಲ್ಲಿ ಏನು ಕೆಟ್ಟೋಗಂಗಿಲ್ಲ. ಹಾಗೆ ಹೊಲಿಯೋದನ್ನು ಮುಂದೆ ತೋರಿಸ್ತೀನಿ. ಇದು ಕಟ್ ಮಾಡಿರೋದಷ್ಟೇ, ನೋಡಿ ಕಲೀರಿ. ಈಗ ತೋಳು ಕಟ್ ಮಾಡ್ತಿದ್ದೀನಿ ನೋಡಿ. ತೋಳಿನ ಸೈಜ್ ನೋಡಿಕೊಂಡು ಉದ್ದನ ತೋಳು ಕಟ್ ಮಾಡ್ತೀನಿ ನೋಡಿ. ಈ ಥರ ಮಡ್ಚ್ಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಅಳತೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು ನೋಡಿ. ನಿಮ್ಗೆ ಕಾಣಿಸೋದಿಲ್ಲ ಅಂತ ಈ ಥರ ಮಾಡಿದ್ದೀನಿ ನೋಡಿ. ಈಗ 10 ಇಂಚ್ ತೊಗೊಂಡಿದ್ದೀನಿ ಉದ್ದ, ಅದಕ್ಕೆ ಕೆಳಗೆ 3 ಇಂಚ್ ಕಡಿಮೆ ತೊಗೋಬೇಕು ನೋಡಿ. ಈಗ 3 ಇಂಚ್ ಕಡಿಮೆ, 10 ಅಂದರೆ 7 ತೊಗೋಬೇಕು. ಕೆಳಗೆ ಒಂದು ಕಡೆ 10 ಇರ್ತದಲ್ಲ, ಇನ್ನೊಂದು ಕಡೆ 3 ಇಂಚ್ ಕಡಿಮೆ ತೊಗೋಬೇಕು. ಆ ಥರ ಕಟ್ ಮಾಡಿಕೊಂಡ್ರೆ ಬ್ಲೌಸ್ ತೋಳು ಕರೆಕ್ಟಾಗಿ ಕೂಡ್ತಾವೆ ನೋಡಿ ಯಾವ ಥರ ಅಂತ. ಈಗ ನೋಡಿ ಫ್ರೆಂಡ್ಸ್, ತೋಳು ಲೈನಿಂಗ್ ಹಾಕಿ ಕಟ್ ಮಾಡ್ತೀನಿ. ಯಾವ ಥರ ಅಂತ ನೋಡ್ಕೊಳ್ಳಿ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಮಗೆ ಡಿಸೈನ್ ಮೇಲೆ ಬರಬೇಕಂದ್ರೆ ಅದನ್ನು ಕೆಳಗೆ ಹಾಕಿ ಕಟ್ ಮಾಡ್ಕೋಬೇಕು. ಈಗ ಫುಲ್ ಬಾಡಿದು ಕಟ್ ಮಾಡ್ತೀನಿ ನೋಡಿ ಯಾವ ಥರ ಹಾಕ್ತೀನಿ ಅಂತ. ಈ ಥರ ಹಾಕಬೇಕು. ಲೈನಿಂಗ್ ಕ್ಲಾತ್ ಮೇಲಿಟ್ಟು ಹಾಕಿದರೆ ಕರೆಕ್ಟಾಗಿ ಬರ್ತದೆ ನೋಡಿ ಫ್ರೆಂಡ್ಸ್. ನೋಡಿ ಕಟ್ ಮಾಡ್ತೀನಿ ಅಂತ. ನಮಗೆ ಯಾವ ಸೈಜು ಬೇಕೋ ಆ ಸೈಜು ಕಟ್ ಮಾಡ್ಕೋಬೋದು. ಈ ಥರ ಕಟ್ ಮಾಡಿಕೊಂಡ್ರೆ ಏನು ಹೆಚ್ಚು ಕಮ್ಮಿ ಆಗಂಗಿಲ್ಲ, ಕೆಟ್ಟೋಗಂಗಿಲ್ಲ. ಈ ಥರ ಮಾಡಿದರೆ ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಬೇಕು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಕಲಿಯೋರಿದ್ದರೆ, ಯಾರು ಇಂಟ್ರೆಸ್ಟ್ ಇದ್ದವರು ಕಲಿಬೋದು. ಅದಕ್ಕೆ ನಾನು ತೋರಿಸ್ತಿದ್ದೀನಿ ನೋಡಿ. ಈಗ ಕಟ್ ಮಾಡೋದು ಆಯಿತು ನೋಡಿ ಫ್ರೆಂಡ್ಸ್.